ನಿನ್ನೆ ತಾನೇ ಒಂದು ಪವಾಡ ಅಥವಾ ವಿಸ್ಮಯದ ರೀತಿಯಲ್ಲಿ ಒಂದು ಘಟನೆ ನಡೆದಿದೆ. ಏನೇ ಇಲ್ಲಾರ ಮಟ್ಟು ಬಿಟ್ಟೆಲ್ಲ ಜಾತ ಒಂದು ಬತ್ತು ಸೀದಾ ಒಂದು ಅಗಾರ ಐಕೆ ಬರ್ತದೆ. ಮೂರು ಜನ ರೂಮ್ ಬಂದು ಇಂಥ ಕುತ್ತ ಕುಡ್ತೀನಿ. ಒಳಗೆ ಹೋದ ನಂತರ ಇವರು ಹೇಳೋದು ಮನೆ ಒಳಗೆ ಪಕ್ಕದಲ್ಲಿ ಹೋಗಿದ್ದಾರೆ ಅಂತೇಳಿ. ಹಾಗೆ ನಾವೆಲ್ಲ ಅಕ್ಕಪಕ್ಕದವರು 10-20 ಜನ ಹೋಗಿದ್ದಾರೆ. ಹೋಗಿ ನೋಡುವಾಗ ಯಾರೂ ಅಲ್ಲಿ ಇಲ್ಲ. ಇಲ್ಲಿಂದ ಸುತ್ತ ಎಲ್ಲ ಪೂರಣ ಆಗಿದೆ ಒಳ್ಳೆ. ಅದು ಏನಿಲ್ಲ, ಅದು ಈ ಥರದ ಒಂದು ದೇವಿಯ ಒಂದು ಇದೆ. ಸಂಪಾಜ ಗ್ರಾಮದ ಕಲ್ಲುಗುಂಡಿಯ ನೆಲ್ಲಿಕುಮೇರಿಯ ಮುತ್ತುಮಾರಿಯಮ್ಮ ದೇವಿ ದೇವಸ್ಥಾನದಲ್ಲಿದ್ದೇವೆ. ತಮಿಳು ಬಾಂಧವರು ಆರಾಧಿಸ್ತಾ ಇರುವಂಥ, ಅಂದರೆ ಇಲ್ಲಿ ಸ್ಥಾಪನೆಯಾಗಿ ಸುಮಾರು 49-50 ವರ್ಷಗಳು ಕಳೆದಿರುವಂಥ ದೇಗುಲ ಇದು. ಇಲ್ಲಿ ನವರಾತ್ರಿಯ ಸಂಭ್ರಮ ಹೇಗಿದೆ ಎನ್ನುವುದನ್ನು ನೋಡುವುದಕ್ಕೋಸ್ಕರ ಇಲ್ಲಿಯ ನವರಾತ್ರಿ ಸಂಭ್ರಮವನ್ನು ವೀಕ್ಷಕರಿಗೆ ಮುಟ್ಟಿಸುವುದಕ್ಕೋಸ್ಕರ ಬಂದಿದ್ದೇವೆ. ಆ ಸಂದರ್ಭದಲ್ಲಿ ಒಂದು ಘಟನೆಯನ್ನು ಇಲ್ಲಿನವರು ಹೇಳ್ತಾರೆ, ಆಡಳಿತ ಸಮಿತಿಯವರು. ನಿನ್ನೆ ತಾನೇ ಒಂದು ಪವಾಡ ಅಥವಾ ವಿಸ್ಮಯದ ರೀತಿಯಲ್ಲಿ ಒಂದು ಘಟನೆ ನಡೆದಿದೆ, ಒಂದು ಅನುಭವಕ್ಕೆ ಬಂದಿದೆ ಎನ್ನುವಂಥದ್ದು ಅದರ ತಾತ್ಪರ್ಯ. ಅದನ್ನು ಅವರ ಮಾತುಗಳಲ್ಲೇ ಕೇಳೋಣ. ನನ್ನೊಂದಿಗೆ ಈಗ ಇರುವವರು ಇದೇ ಪರಿಸರದಲ್ಲಿ ಮನೆ ಮಾಡಿ ವಾಸಿಸ್ತಾ ಇರುವಂಥ ಕ್ರೈಸ್ತ ಸಮುದಾಯ ದಿವಿನಾ ಅವರು. ಅವರಿಗೆ ನಿನ್ನೆ ಒಂದು ರೂಪ ಕಂಡಿರುವಂಥದ್ದು. ಆ ಬಳಿಕ ಏನೆಲ್ಲ ಆಯಿತು ಅದನ್ನು ಆಡಳಿತ ಮಂಡಳಿಯವರ ಕೇಳೋಣ. ಆದರೆ ಅವರಿಗೆ ಯಾವ ಅನುಭವ ಆಯಿತು ಅದು ಅವರೇ ಹೇಳ್ತಾರೆ. ದಾದಾ ಅಂಡ ದಿವಿನಾ ಕೂಡ ಇದೆ ಭಕ್ತನ ಬಂದು ಭಕ್ತನು ರಸ ಮಾಡ್ತದೆ ಸೀದಾ ಬರ್ತದೆ. ಏನೇ ಇಲ್ಲಾರ ಮಟ್ಟು ಬಿಡ್ತಾರೆ ಬಿಟ್ಟೆಲ್ಲ ಜಾತ ಬಿಟ್ಟರು ಒಂದು ಭಕ್ತನು ಸೀದಾ ಒಂದು ಅಗಾರ ಬಿಡತ್ತ ಐಕೆ ಬರ್ತದೆ. ಬರ್ತದೆ ನನಗೆ ಏನು ಬಂಡೆ ಹಿರಿಯ ಖಾತೆ ಜನಕ್ಕೆ ಅಂತಿದ್ವಿ ಹಿರ ಬಂಡೆ ನಾನು ಅದು ಸಿತ್ತು ಚಾಪಡಿ ಅಂತ ಬಂದಿತ್ತು. ಈ ಒಂದು ಗಾಯತ ಮಾತ್ರ ಗೊತ್ತುಂಟಾ ಏನೇ ಇಂಚಿ ಈ ಮಾರ್ಗದ ಬತ್ತು ತೂಪ ಆಡಿತು. ಇದು ಸೀದಾ ಪೋತನ ಇಟ್ಟಿಸಲಾಯ್ತು ಬಾಕಿ ತೆಟ್ಟಿತ್ತು ಇಳುತ್ತಲಾಯ್ತು ಇಳುತ್ತಲಾಯಿ ಪೋತು 3 ಜನ ರೂಮ್ ಪೋತು ಇಂಥ ಕುತ್ತ ಕುಡ್ತೀನಿ. ಅವಳ ಎಲ್ಲ ಫಲಾನೆಲ್ಲ ಪೋನ ಆರೇನು ಇರಿಗೆ ಬರೋದು ಎಡುಬಿರ ಐದು ಪಕ್ಕ ತುಯ್ಯಾರಂದು ಏನು ತುಂಬ ಇಲ್ಲ ಒಂದೊಂದು ಕುತ್ತಗಳು ಅಂತ ಮನೆ ಪೂಜಿ ಅಂತ ಆಟ ಬಂದ ಅನ್ನ ಅದು ಉಂಡು ಬಂದು 6 ವರ್ಷ ಉಡ ಇಲ್ಲಾಗ ಬಂದಿರುದು ಏತು ಬರ್ತವು 3 ಗಂಟೆ ಆಗ ಈರಿಡೆ ಬತ್ತೊಂದಿಪ್ಪಾರ ದೇವಸ್ಥಾನ ಮೂಡತ್ತ ಒಂದು ಪಾತ್ರೆ ಅಂದ್ರೆ ನರಮನೆಗೆ ಆಯ್ತಾವು ನರಮನೆ ಅತ್ತ ಅವೆಲ್ಲ ಪಾತ್ರೆ ಇದು ಮಂಟನೆ ನಜ್ಜಿಂದು ಪಾತ್ರೆನ ಅದ್ರ ಮಗ ಎಲ್ಲ ಮನ್ಸಿದ್ದಾರೆ ಜನ ಇಲ್ಲಿ ಸುತ್ತ ಎಲ್ಲ ಪೂರ ನಾಡಿ ಒಳ್ಳೆ ಒಟ್ಟೆ ಹೋತಂದೇ ಗೊತ್ತಿಲ್ಲ. ಇಲ್ಲಿ ತ ಉಳಾಯಿ ಮುಟ್ಟಾಯ್ತು ಉಳಾಯಿ ಕುಳುತ್ತಿತ್ತು ಅದ ಇಲ್ಲಿ ರೂಮ್ ಇಟ್ಟು ಬಂದು ಬುಕ್ಕತೋನಾಗೆ ಇಚ್ಚಿ. ಆ ಘಟನೆಯ ಕುರಿತು ಇನ್ನಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮೊಂದಿಗೆ ಈ ಕ್ಷೇತ್ರದ ಆಡಳಿತ ಸಮಿತಿ ಅಧ್ಯಕ್ಷರಾಗಿರುವಂಥ ಜ್ಞಾನಶೀಲನ್ ರಾಜು ಅವರಿದ್ದಾರೆ. ಏನು ರಾಜಣ್ಣ ಘಟನೆ ಏನು ಅವ್ರು ಹೇಳ್ತಾ ಇದ್ರು? ಅದೇ ಅವರು ಅಲ್ಲಿಂದ ಗಾಬರಿಯಾಗಿ ಓಡಿಕೊಂಡು ಬಂದರು. ತಕ್ಷಣ ನಾವು ಕೂಡ ಏನು ಅಂತ ಹೇಳಿಕೊಂಡು ನಾವು ಸಹ ಅವ್ರ ಮನೆಗೆ ಹೋಗಿದ್ದೇವೆ. ನೋಡುವಾಗ ಅವರು ಹೋದಾಗ ನಮ್ಮ ದೇವಸ್ಥಾನದ ಪಕ್ಕ ಕಾಂಪೌಂಡ್ ಮೇಲೆ ಒಂದು ರೂಪ ಹೆಂಗಸಿನ ರೂಪ ಕಂಡಿದೆ. ಹಾಗಾಗಿ ತಿರುಗಿ ನೋಡುವಾಗ ಅವರ ಮನೆ ಕೂಡ ನಮ್ಮ ದೇವಸ್ಥಾನ ಎದುರುಗಡೆ ಮುಂದೆ ಕಾಣ್ತದೆ. ಒಳಗೆ ಹೋದ ನಂತರ ಇವರು ಹೇಳೋದು ಮನೆ ಒಳಗೆ ಪಕ್ಕದಲ್ಲಿ ಹೋಗಿದ್ದಾರೆ ಅಂತೇಳಿ. ಹಾಗೆ ನಾವೆಲ್ಲ ಅಕ್ಕಪಕ್ಕದವರು 10-20 ಜನ ಹೋಗಿದ್ದಾರೆ. ಹೋಗಿ ನೋಡುವಾಗ ಯಾರೂ ಅಲ್ಲಿ ಇಲ್ಲ, ಕಾಣಿಸ್ತಾ ಇಲ್ಲ. ಹಾಗಾಗಿ ನಾವು ಮತ್ತೆ ಇವ್ರ ಹತ್ರ ಹೇಳಿದ್ದೇವೆ, ಅಮ್ಮ ಧೈರ್ಯವಾಗಿರಿ, ಏನು ತೊಂದರೆ ಇಲ್ಲ, ದೇವಿಯ ಒಂದು ಮಹಿಮೆ ಬೇರೆ ಏನಿಲ್ಲ. ಅವರು ಕೂಡ ಪ್ರಾಯದವರು, ಅವರು ತುಂಬ ನಂಬ್ತಾರೆ. ಅವರು ಕ್ರೈಸ್ತನ ಆದರೂ ಕೂಡ ಮುತ್ತುಮಾರಿಯಮ್ಮ ಇಲ್ಲಿ ಜಾತ್ರೆ ಆಗುವಾಗ ಅಥವಾ ಬೇರೆ ಯಾವುದೇ ಉತ್ಸವ ಆಗುವಾಗ ಅವರಿಂದ ಏನು ಶಕ್ತಿ ಉಂಟು ಅದನ್ನು ಊದುಬತ್ತಿ ಕಡ್ಡಿ ಎಲ್ಲ ಕೊಟ್ಟು ಸಹಕರಿಸಿದ್ದಾರೆ. ಮತ್ತು ಅವರು ಕೂಡ ನಂಬ್ತಾರೆ, ಯಾವಾಗ ನೋಡಿದ್ರು ಒಬ್ಬರೇ ಇರೋದು. ಹಾಗಾಗಿ ಏನು ಹೆದರಬೇಡಿ ಅಂತ ಅವರಿಗೆ ಧೈರ್ಯವನ್ನು ತುಂಬಿಸಿ ಬಂದಿದ್ದೇವೆ. ಮತ್ತು ನಾವು ಬೇರೆ ಒಬ್ಬರಲ್ಲಿ ಕೇಳಿದಾಗ ಅವರು ಅಲ್ಲಿಂದ ನಮಗೆ ಪ್ರಶ್ನೆ ಕೂಡ ಬಂತು, ಅದು ಏನಿಲ್ಲ, ಅದು ಈ ಥರದ ಒಂದು ದೇವಿಯ ಒಂದು ಇದೆ, ಅದರ ನೀವು ಹೆದರಬೇಕಾಗಿಲ್ಲ ಅಂತೇಳಿ ಅಲ್ಲಿಂದ ಕೂಡ ಆಯಿತು. ಮತ್ತು ಮುಂದೆ ಈಗ ನಮ್ಮದು ಕೂಡ ಪ್ರಶ್ನೆ ಆಗಲಿಕ್ಕಿದೆ, ಅದರಲ್ಲಿ ಕೂಡ ನಾವು ಕ್ಲಿಯರಾಗಿ ಅದನ್ನು ಏನು ಅಂತೇಳಿ ಇತ್ಯರ್ಥ ಮಾಡಿಕೊಳ್ತೇವೆ. ಏನಿದ್ರು ದೇವಿಯ ಒಂದು ಶಕ್ತಿ ಅಂತೇಳಿ ನಾವು ನಂಬ್ತೇವೆ. ಪ್ರಿಯ ವೀಕ್ಷಕರೇ, ಇದು ನಿನ್ನೆ ನಡೆದ ಘಟನೆಯನ್ನು ಮಹಿಳೆ ಮತ್ತು ಇಲ್ಲಿಯ ಆಡಳಿತ ಸಮಿತಿಯವರು ವಿವರಣೆ ನೀಡಿರುವಂಥದ್ದು.
ನೆಲ್ಲಿಕುಮೇರಿಯ ದೇವಿ ದೇವಸ್ಥಾನದಿಂದ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ, ರಿಪೋರ್ಟರ್ ಶ್ರೀಜಿತ್ ಸಂಪಾಜೆ ಜೊತೆ ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್. ಗಿರಿನಿವಾಸ ನರ್ಸರಿ, ಚಂದಳಿಕೆ, ವಿಟ್ಲ. ನಮ್ಮಲ್ಲಿ ಶತಮಂಗಳ, ರತ್ನಗಿರಿ ಇಂಟರ್ಸಿ, ಮೋಹಿತ್ ನಗರ, ಸುಮಂಗಲ, ವಿಟ್ಲ, ಅಡಿಕೆ, ಸೈಗಾನ್, ಸ್ವರ್ಣಮಂಗಲ, ಇಂಟರ್ಸಿ ಮಂಗಳ, ಮಂಗಳ, ಕುಬ್ಜ ತಳಿ, ಗೇರು ಗಿಡ, ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ. ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ, ಸಿಒಡಿ, ಡಿ*ಡಿ, ಎಂವೈಡಿ, ಕೆಜಿಟಿ, ಡಬ್ಲ್ಯೂಸಿಟಿ ಲಭ್ಯ. ರೈತರೇ ಗಮನಿಸಿ, ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ. ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ, ಗಿರಿನಿವಾಸ ನರ್ಸರಿ, ಚಂದಳಿಕೆ, ವಿಟ್ಲ. ಮೊಬೈಲ್ ನಂಬರ್ 9481391088 8861603088. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.